ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಸುವಿಕ್ ಫ್ಯಾಮಿಲಿ ವ್ಲಾಗಿಂಗ್. ಸೊ ತುಂಬಾ ಜನ ಕೇಳ್ತಾ ಇದ್ರು ಏನಿದು ಸುವಿಕ್ ಫ್ಯಾಮಿಲಿ ವ್ಲಾಗಿಂಗ್ ಹೊಸ ಚಾನಲ್ ಹೆಸರು ಅಂತ. ಸುವಿಕ್ ಅಂದ್ರೆ ನನ್ನ ಹೆಸರು ವಿಕ್ರಮಾದಿತ್ಯ, ನನ್ನ ವೈಫ್ ಹೆಸರು ಸುಹಾಸಿನಿ. ಸೊ ಇದು ಎರಡೂ ಸೇರಿ ಸುವಿಕ್ ಅಂತ ಇಟ್ಟಿರೋದು ಹೆಸರು. ಸೊ ಆಮೇಲೆ ನನ್ನ ಮಗನ ಹೆಸರು ಸುವಿಕ್ಯಾತ್ ಅಂತ. ಸೊ ಎಲ್ಲಾನು ಮ್ಯಾಚ್ ಆಗುತ್ತೆ ಫ್ಯಾಮಿಲಿ ವ್ಲಾಗಿಂಗ್ಗೆ ಅಂತ ಈ ಹೆಸರಿಟ್ಟಿದ್ದೀನಿ. ತುಂಬಾ ದಿನ ಆದ್ಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ ಸ್ಪೆಷಲ್ ಏನಂತಂದ್ರೆ, ಸೊ ನಾವೊಂದು ಸ್ಟೆಕೇಶನ್ಗೆ ಹೋಗ್ತಾ ಇದೀವಿ. ಸೊ ಒನ್ ಆಫ್ ದಿ ರೆಸಾರ್ಟ್, ಇದು ಸ್ಪೆಷಲ್ ರೆಸಾರ್ಟ್ ಇದೆ, ಮಾಮೂಲಿ ರೆಸಾರ್ಟ್ ಅಲ್ಲ. ಈ ರೆಸಾರ್ಟ್ ಅಲ್ಲಿ ಪೆಟ್ಸ್ಗೂ ಅಲೋ ಇದೆ. ಸೊ ಈ ರೆಸಾರ್ಟ್ ಹೆಸರು ಬಂದ್ಬಿಟ್ಟು ವಾಮ ಪೆಟ್ ಫ್ರೆಂಡ್ಲಿ ರೆಸಾರ್ಟ್ ಅಂತ. ಸೊ ಇದು ಎಲ್ಲಿದೆ, ಹೇಗಿದೆ ಅಂತ ನಿಮ್ಗೆಲ್ಲಾನು ತೋರಿಸ್ತೀನಿ. ಪೆಟ್ಸ್ ಇರೋರ್ಗೆ ತುಂಬಾನೇ ಒಳ್ಳೆ ರೆಸಾರ್ಟ್ ಇದು. ಯಾಕೆಂತಂದ್ರೆ ತುಂಬಾ ರೆಸಾರ್ಟ್ ಅಲ್ಲಿ ಪೆಟ್ಸ್ಗೆಲ್ಲ ಅಲೋ ಇರಲ್ಲ. ಸೊ ಈ ರೆಸಾರ್ಟ್ ಅಲ್ಲಿ ಎಸ್ಪೆಷಲಿ ಪೆಟ್ಸ್ಗೆ ಅಂತ ಸ್ವಿಮ್ಮಿಂಗ್ ಪೂಲು, ಟ್ರೆಕ್ಕಿಂಗು ಎಲ್ಲ ಇದೆಯಂತೆ. ಸೊ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೆ ಪೆಟ್ಸ್ಗಳಿಗೆಲ್ಲ ರೆಸಾರ್ಟ್ ಅಂತ. ಸೊ ಬನ್ನಿ ಹೋಗಿ ನೋಡೋಣ ರೆಸಾರ್ಟ್ ಹೇಗಿರುತ್ತೆ ಅಂತ. ಸೊ ನಿಮ್ಮನೇಲೂ ಪೆಟ್ಸ್ ಇದ್ರೆ ಕರ್ಕೊಂಡು ಹೋಗಿ ಈ ರೆಸಾರ್ಟ್ಗೆ. ಸೊ ಸ್ಟಾರ್ಟ್ ಮಾಡೋಣ ಜರ್ನಿ. ಈ ಒಂದು ರೆಸಾರ್ಟ್ ಏರ್ಪೋರ್ಟ್ ರೋಡ್ ಅಲ್ಲಿ ಇರೋದು. ಏರ್ಪೋರ್ಟ್ ರೋಡ್ ಇಂದ ಒಂದು 20 ಕಿಲೋಮೀಟರ್ಸ್ ಹೋಗ್ಬೇಕಂತ. ಸೊ ನಾವಿನ್ನು 20 ಕಿಲೋಮೀಟರ್ಸ್ ದೂರ ಇದ್ದೀವಿ. ಇನ್ನೊಂದು 30 ಮಿನಿಟ್ಸ್ ರೀಚ್ ಆಗ್ತೀವಿ ಅನ್ಸುತ್ತೆ. ಸೊ ಬನ್ನಿ ಹೇಗಿದೆ ನೋಡೋಣ ರೆಸಾರ್ಟ್. ನಮ್ ಚಿಂಕುಮರಿದು ಹೊಸದು ಹೇರ್ ಸ್ಟೈಲ್ ನೋಡಿ. ಇವಾಗ ಚಿಂಕುಮರಿ ಟರ್ನ್ ಮಾಡು, ಈ ಕಡೆ ನೋಡು. ಏ ಚಿಂಕುದು ಸೆಕೆಂಡ್ ವರ್ಷನ್ ಹೆಂಗಿದೆ ಗುಂಡಣ್ಣ ಇವನು. ಇದೇನೆ ರೆಸಾರ್ಟ್ ಎಂಟ್ರೆನ್ಸು. ಇವಾಗ ಒಳಗೆ ಹೋಗೋಣ ಬನ್ನಿ. ಸೊ ಆ ಕಡೆ ಈ ಕಡೆ ಫುಲ್ ಮರಗಳು, ಫುಲ್ ಗ್ರೀನರಿ ಇದೆ, ಪಾಮ್ ಟ್ರೀಸು. ಚಿಂಕು ಚೆನ್ನಾಗಿದ್ಯಾ? ಸೂಪರ್ ಅನು. ವಾವ್, ವಾಮ ರಿಟ್ರೀಟ್ಸ್ಗೆ ಸ್ಟ್ರೈಟ್ ಹೋಗ್ಬೇಕಂತ. ನನ್ನ ಹಿಂದೆ ಕಾಣ್ತಿದ್ಯಲ್ಲ, ಇದೇ ಪಾರ್ಕಿಂಗ್ ಏರಿಯಾ ಇಲ್ಲಿ ವಾಮಾನಲ್ಲಿ. ಪೆಟ್ ರೆಸಾರ್ಟ್ ಅಂತ ಹೇಳ್ತಿದ್ದಂಗೆ ಎಷ್ಟೊಂದು ಪೆಟ್ಸ್ಗಳಿದೆ ನೋಡಿ ಇಲ್ಲೇ. ಅಲ್ಲೇ ಒಂದು ಶೆಲ್ಟರ್ ಕೊಟ್ಟಿದ್ದಾರೆ ಪಾರ್ಕಿಂಗ್ಗೆ. ಸೊ ಬಿಸಿಲಲ್ಲಿ ನಿಲ್ಸೋ ಒಂದು ತಾಪತ್ರಯ ಇರಲ್ಲ. ಚಿಂಕು ಮರಿ ಇದು ಹೊಸ ಹ್ಯಾಟ್ ನೋಡಿ ಹೇಗಿದೆ. ಏನಿದೆ ಈ ಹ್ಯಾಟ್ ಅಲ್ಲಿ? ಸ್ಪೈಡರ್ ಮ್ಯಾನ್ ಅಂತೆ. ವಾವ್ ಚಿಂಕು. ನೀವೇನಾದರೂ ಈ ರೆಸಾರ್ಟಲ್ಲಿ ಸ್ಟೇಗೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ, ಸೊ ಇಲ್ಲಿ ರೂಮ್ಸ್ಗಳು ಅವೈಲಬಿಲಿಟೀಸ್ ಇರುತ್ತೆ. ಸೊ ನಿಮಗೆ ಒನ್ ಆಫ್ ದ ರೂಮ್ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ರೂಮ್ ಹೇಗಿರುತ್ತೆ ಅಂತ. ನಾವು ಬಂದ್ಬಿಟ್ಟು 1 BHK ವಿಲ್ಲಾ ತೊಗೊಂಡಿದ್ವಿ. ಸೊ ಅದ್ರದ್ದೊಂದು ಟೂರ್ ತೋರಿಸ್ತೀನಿ. ಒಳಗಡೆ ಫುಲ್ ಗಲೀಜಾಗಿದೆ, ಬಟ್ ನೋಡೋಣ ಬನ್ನಿ ಹೇಗಿರುತ್ತೆ ರೂಮ್. ಹಾಯ್, ಹೇ ಚಿಂಕುನು ರೆಡಿ ಆಗ್ತಾ ಇದ್ದಾನೆ. ಸೊ ನೋಡಿ, ಇದು ಬಂದ್ಬಿಟ್ಟು ಹಾಲ್ ಏರಿಯಾ ಇದು. ಸೊ ಹಾಲಲ್ಲಿ ಒಂದು TV, ಇಲ್ಲೊಂದು ಬೆಡ್ ಇದೆ. ಆಮೇಲೆ ಹಿಂದೆಗಡೆ ಬ್ಯಾಕ್ ಯಾರ್ಡ್ ಹೋಗೋದಕ್ಕೆ ಫುಲ್ಲು ಡೋರ್ ಇದೆ ಇಲ್ಲೊಂದು. ಸೊ ಇಲ್ಲೂ ನಾವು ಹೋಗ್ಬೋದು. ಇಲ್ಲಿ ಹೋಗಿಲ್ಲ ನಾನೇನಿದೆ ಅಂತ. ಸೊ ಬನ್ನಿ ಆಮೇಲೆ ಹೋಗೋಣ ಅಲ್ಲಿ. ಸೊ ಒಳಗಡೆ ಹೋದರೆ ನಮಗೆ ಫ್ರಿಜ್ಜು ಕೊಟ್ಟಿದ್ದಾನೆ, ಕಿಚನ್ ಏರಿಯಾನೂ ಇದೆ. ಆಮೇಲೆ ಒಳಗೆ ಹೋದರೆ ಇಲ್ಲೊಂದು ರೂಮ್ ಇದೆ. ಸೊ ಈ ರೂಮ್ ಚೆನ್ನಾಗಿದೆ. ಇದು ಒಂದು ಕಿಂಗ್ ಸೈಜ್ ಬೆಡ್ ಒಂದು ಕೊಟ್ಟಿದ್ದಾನೆ. ಬಾತ್ರೂಮ್ ಇದೆ. ಸೊ ದೊಡ್ಡ ಮಿರರ್ ಇದೆ. ಸೊ ಇಲ್ಲೂ ಒಂದು ಬ್ಯಾಕ್ ಯಾರ್ಡ್ ಹೋಗೋದಕ್ಕೆ ಏನೋ ಸ್ಪೇಸ್ ಕೊಟ್ಟಿದ್ದಾನೆ. ಇಲ್ಲಿ ಮದುವೆ ಮತ್ತು ಬೇರೆ ಫಂಕ್ಷನ್ಸ್ ಮಾಡೋದಕ್ಕೂ ಜಾಗ ಇದೆ ಇಲ್ಲಿ. ಸೊ ಅದಕ್ಕೂ ಬೇಕಾದ್ರೆ ಇವ್ರು ರೆಂಟ್ ಕೊಡ್ತಾರೆ. ಸೊ ಇಲ್ಲೊಂದು ಡೆಕೋರೇಷನ್ ನಡೀತಾ ಇದೆ. ಮೋಸ್ಟ್ಲಿ ಇವತ್ತೊಂದು ಮದುವೆ ಏನೋ ಅರೇಂಜ್ಮೆಂಟ್ ಇದೆ ಅಂತ ಇವತ್ತು. ಈ ರೆಸಾರ್ಟಿಂದ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ನಮಗೆ. ಅದು ಯಾವುದು ಅಂದರೆ, ಇಲ್ಲಿ ನಾನು ಹಿಂದೆ ಕಾಣಿಸ್ತಿದ್ಯಲ್ಲ, ನಂದಿ ಹಿಲ್ಸ್. ಎಸ್, ಇಲ್ಲಿಂದ ನಂದಿ ಹಿಲ್ಸು ಫುಲ್ ಕ್ಲೀನಾಗಿ ಕಾಣಿಸುತ್ತೆ. ಸೊ ಇಲ್ಲಿಂದ ನಂದಿ ಹಿಲ್ಸು ಸೂಪರಾಗಿ ಕಾಣುತ್ತೆ ನೋಡಿ ಇಲ್ಲಿ ವ್ಯೂ. ಈ ಒಂದು ರೆಸಾರ್ಟು ಒಬ್ಬರು ರಿಟೈರ್ಡ್ ಕರ್ನಲ್ ಅಂತೆ ಮೇಂಟೈನ್ ಮಾಡೋದು. ಆಮೇಲೆ ಓನರು ಸಹ ಅವರೇ. ಸೊ ಅದಕ್ಕೋಸ್ಕರ ನೋಡಿ ಇಂಡಿಯನ್ ಫ್ಲಾಗ್ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಎಂಟ್ರೆನ್ಸ್ ಅಲ್ಲನ.
ಸೊ ಈ ಒಂದು ಏರಿಯಾ ನೀವೇನು ನೋಡ್ತಾ ಇದ್ದೀರಾ ಇದೊಂದು ಅಬ್ಸ್ಟೆಕಲ್ಸ್ ಅಂತ. ಸೊ ನೀವು ಮಿಲ್ಟ್ರಿ ಟ್ರೈನಿಂಗ್ಗಳಲ್ಲೆಲ್ಲ ನೋಡಿರ್ತೀರ ನೋಡಿ ಹೇಗೆ ಮಿಲ್ಟ್ರಿನಲ್ಲಿ ಟ್ರೈನ್ ಮಾಡ್ತಾರೆ ಅಂತ. ಸೊ ಸೋಲ್ಜರ್ಸ್ ಎಲ್ಲ ಇಲ್ಲೆಲ್ಲ ಫುಲ್ ಅಬ್ಸ್ಟೆಕಲ್ಸಲ್ಲೆಲ್ಲ ದಾಟ್ಕೊಂಡು ಬಂದು ಫುಲ್ ಟ್ರೈನ್ ಮಾಡ್ತಾರಲ್ಲ ಆ ಥರ. ಸೊ ಈ ರೆಸಾರ್ಟು ಒಂಥರ ಮಿಲ್ಟ್ರಿ ಕ್ಯಾಂಪ್ ಥರನೂ ಇದೆ. ಬರೋರಿಗೆಲ್ಲ ಗೆಸ್ಟ್ಗಳಿಗೆಲ್ಲ ಒಂದು ಡ್ರಿಲ್ ಸೆಷನ್ ಇರುತ್ತೆ. ಅಂದರೆ ಈ ಸರ್ಕ್ಯೂಟಲ್ಲಿ ಹೇಗೆ ಮಿಲ್ಟ್ರಿನಲ್ಲಿ ಬೇಸ್ ಕ್ಯಾಂಪಲ್ಲಿ ಟ್ರೈನಿಂಗ್ ಎಲ್ಲ ಮಾಡ್ತಾರೋ ಅದೆಲ್ಲ ತೋರಿಸ್ತಾರೆ, ಆಮೇಲೆ ಮಾಡಿಸ್ತಾರೆ ನಿಮ್ಮ ಕೈಯಲ್ಲಿ. ಸೊ ಇವಾಗ ಒಂದು ಡಾಗ್ ಶೋ ನಡೀತಾ ಇದೆ. ಸೊ ನೋಡೋಣ. ಸೊ ಇದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ ಇದು. ಸೊ ಇಲ್ಲಿ ಬರೀ ಹ್ಯೂಮನ್ಸ್ಗೆ ಫುಡ್ ಹಾಕ್ತಾರೆ, ಹಂಗಂದ್ರೆ ಬರೀ ಜನರು ಮಾತ್ರ ಇಲ್ಲಿ ಊಟ ಮಾಡೋದು. ಈ ಕಡೆ ಬಂದು ಪೆಟ್ಸ್ಗೆ. ಓಕೆ, ಸೊ ಇಲ್ಲಿ ಊಟಕ್ಕೆ ಏನೇನು ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಸೊ ಇದು ನೋಡಿ ಪೆಟ್ ಡೈನಿಂಗ್ ಝೋನ್ ಇದು. ನೀವೇನಾದರೂ ಬಂದರೆ ರೂಮ್ ಸಿಕ್ಕಿಲ್ಲ ಅಂದರೆ ಈ ಟೆಂಟ್ಸ್ಗಳೂ ನೀವು ಬುಕ್ ಮಾಡ್ಕೋಬೋದು. ಸೊ ಈ ಟೆಂಟಲ್ಲಿ ಆರಾಮಾಗಿ ಇಬ್ಬರು ಅಕಾಮಿಡೇಟ್ ಮಾಡ್ಬೋದು. ಹಾಗೆ ಒಂದು ಕೂಲರ್ ಒಂದು ಸಹ ಕೊಡ್ತಾರೆ. ಸೊ ಹಿಂದೆಗಡೆ ಇಲ್ಲಿ ಇದೆಯಲ್ಲ ಇದು ಬಾತ್ರೂಮ್ ಏರಿಯಾ ಇದು. ಸೊ ಅಟ್ಯಾಚ್ಡ್ ಆಗಿರುತ್ತೆ ಟೆಂಟ್ಗೆ. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ ಈವ್ನಿಂಗು. ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿದ್ದಾರೆ. ಸೊ ಬಂದಿರೋ ಜನಗಳಿಗೂ ಮತ್ತು ಪೆಟ್ಸ್ಗೂ ಎಲ್ಲದಕ್ಕೂ ಸ್ನ್ಯಾಕ್ಸ್ ಇರುತ್ತೆ. ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಸ್ನ್ಯಾಕ್ಸ್ ಕೌಂಟರ್ ಹೇಗಿರುತ್ತೆ ಅಂತ. ಇದು ನೋಡಿ ಈವ್ನಿಂಗ್ ಟೈಮ್ ಇದು, ಸ್ನ್ಯಾಕ್ಸ್ ಟೈಮು. ಸೊ ಎಲ್ಲ ಪೆಟ್ಸ್ಗಳು ಆಮೇಲೆ ಎಲ್ಲರೂ ಬಂದಿರೋರು ಗೆಸ್ಟ್ಗಳು, ಸೊ ಎಲ್ಲರಿಗೂ ಸ್ನ್ಯಾಕ್ಸ್ ಕೊಡ್ತಾರೆ. ನೋಡಿ ಇಲ್ಲಿ ಡಾಗಿಗೂ ಸ್ನ್ಯಾಕ್ಸ್ ಸಿಕ್ಕಿದೆ, ತಿಂತಾ ಇದೆ. ಸೊ ನೋಡಿ ಎಲ್ಲರೂ ಒಳ್ಳೆ ಈವ್ನಿಂಗು ಸೂಪರಾಗಿದೆ. ಸೊ ಇಲ್ಲಿ ನೋಡಿ ಇಲ್ಲೊಂದು ಚಿಕ್ಕದು ಒಂದು ಪಾರ್ಕ್ ಇದೆ ಇದು. ಸೊ ಇದ್ರೊಳಗೆ ಬರೀ ಪೆಟ್ಸು ಮತ್ತು ಅವ್ರ ಓನರ್ಸಿಗೆ ಮಾತ್ರ ಎಂಟ್ರಿ. ಸೊ ಹೀಗೆ ಬಾಲ್ ಎಲ್ಲ ಇರುತ್ತೆ. ಸೊ ಬಾಲ್ ಜೊತೆ ಎಲ್ಲ. ಸೊ ಇದ್ರ ಪಕ್ಕನೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ನೀವು ಆರಾಮಾಗಿ ರಿಫ್ರೆಶ್ ಮಾಡ್ಕೋಬೋದು ಸ್ವಲ್ಪ ಟೈಮ್. ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ. ಸೊ 8 ಗಂಟೆನಲ್ಲಿ ಇನ್ನೊಂದು ಸ್ನ್ಯಾಕ್ಸ್ ಅರೇಂಜ್ ಮಾಡಿದ್ದಾರೆ. ಆ ಸ್ನ್ಯಾಕ್ಸ್ ಏನಂತಂದರೆ ಬಾರ್ಬೆಕ್ಯೂ. ಸೊ ವೆಜ್ಜು ನಾನ್ ವೆಜ್ಜು ಎಲ್ಲನೂ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ಅರೇಂಜ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಇಲ್ಲಿ ಬಾರ್ಬೆಕ್ಯೂಗೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ಏನೇನು ಮ್ಯಾರಿನೇಷನ್ ಎಲ್ಲ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡಿದ್ದಾರೆ, ವೆಜ್ಜು ನಾನ್ ವೆಜ್ಜು. ಸೊ ಇಲ್ಲಿ ಬಂದು ಲೈನಲ್ಲಿ ನಿಂತ್ಕೊಂಡು ಬಾರ್ಬೆಕ್ಯೂ ಇಸ್ಕೋಬೋದು.